ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಫಾಲಿಕಲ್ ಸ್ಟಡಿ ಬಗ್ಗೆ ನೀವು ತುಂಬಾ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸುಮಾರಷ್ಟು ಜನ ಲೈಕ್ ನಿಮ್ಮ ಒಂದು ಕ್ವಶನ್ಸ್ನ ಕೂಡ ಕೇಳ್ತಾ ಇದ್ದೀರಾ. ಸೊ ನಾನು ಅದ್ರ ಬಗ್ಗೆ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕು, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ. ನಾನು ಅದ್ರದ್ದು ಒಂದು ಸಪ್ರೇಟ್ ಬ್ಲಾಗ್ನ ಮಾಡ್ತೀನಿ. ಲಾಸ್ಟ್ ಒಂದು ಬ್ಲಾಗ್ನ ಮಾಡಿದ್ದೀನಿ ನಾನು. ಸೊ ಇವಾಗಲೂ ನೀವು ಕೇಳಿದ್ರೆ ಒಂದು ನಿಮ್ಮ ಕ್ವಶನ್ಸ್ನೆಲ್ಲ ಪಿಕ್ ಮಾಡಿಬಿಟ್ಟು ನಾನೊಂದು ಬ್ಲಾಗ್ನ ಮಾಡ್ತೀನಿ, ಓಕೆನಾ. ಸೊ ನನಗೆ ಬಂದಿರೋ ಕ್ವಶನ್ಸ್ ಏನು ಅಂದರೆ, ಫಾಲಿಕಲ್ ಸ್ಟಡಿ ನಿಮ್ಮದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಆಯಿತಾ ಅಥವಾ ಎಷ್ಟು ಸಲ ನೀವು ಮಾಡಿಸ್ಕೊಂಡಿದ್ದು, ಸೊ ಇದ್ರ ಬಗ್ಗೆ ಹೇಳಿ. ಆ್ಯಂಡ್ ಅದು ಯಾವ ಥರ ಇರುತ್ತೆ, ಸೊ ಪೇಯ್ನಾ ಏನು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಇದು ನೀವು ಅಂದರೆ ಮಾಡಿಸ್ಕೊಂಡಿರೋರ್ಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರುತ್ತೆ, ಇಲ್ಲ ಅಥವಾ ನೀವು ಪ್ರೆಗ್ನೆನ್ಸಿ ಆಗಬೇಕು ಅಂತ ಯಾರೆಲ್ಲ ಟ್ರೈ ಮಾಡ್ತಿರ್ತೀರೋ ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ. ಸೊ ಪೇಯ್ನ್ ಇದೆಯೋ ಇರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು, ಓಕೆನಾ. ಆ್ಯಂಡ್ ಇನ್ನೊಂದೇನು ಕ್ವಶನ್ಸ್ ಕೇಳಿದ್ದೀರಾ, ತುಂಬಾ ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ. ಟೆಸ್ಟ್ ಟ್ಯೂಬ್ ಮಾಡಿಸ್ಕೊಬೇಕಾದ್ರೆ ನಿಮಗೆ ಪೇಯ್ನ್ ಇರುತ್ತಾ, ಹೇಗಿರುತ್ತೆ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಮೇ ಬಿ ಅದು ಒಬ್ಬೊಬ್ಬರು ಬಾಡಿ ಅವ್ರ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ ಪೇಯ್ನು. ಬಟ್ ನಂಗಂತೂ ತುಂಬಾ ಪೇಯ್ನ್ ಆಯಿತು. ಬಿಕಾಸ್ ಒಂದೆರಡು ಏನಂತ ಹೇಳ್ತಾರೆ, ಯಾವ ಥರ ಹೇಳಿ, ಅದು ಟ್ಯೂಬ್ ಥರ ಇಷ್ಟು ಉದ್ದಂದು ಕಡ್ಡಿ ಥರ ಇರುತ್ತೆ. ಸೊ ಅದನ್ನು ಇನ್ಸರ್ಟ್ ಮಾಡಿದಾಗ ಅಫ್ಕೋರ್ಸ್, ಯಾಕೆಂದರೆ ನಮಗೆ ಆ ಟ್ಯೂಬ್ ಎರಡು ಲೆಫ್ಟ್ ಮತ್ತು ರೈಟ್ ಏನು ಟ್ಯೂಬ್ ಇರುತ್ತೆ, ಸೊ ಅದು ಇಂಜೆಕ್ಟ್ ಮಾಡಿದಾಗ ಅದು ಎರಡು ಕಡೆನೂ ಸ್ಪ್ರೆಡ್ ಆಗಬೇಕು. ಸೊ ಹಾಗಾಗಿ ಅದನ್ನು ನಮಗೆ ಇಂಜೆಕ್ಟ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಪೇಯ್ನ್ ಆಗೇ ಆಗುತ್ತೆ. ಅದು ಪೇಯ್ನ್ ಇರಲ್ಲ ಅಂತ ನಾನು ಹೇಳಲ್ಲ. ಬಟ್ ಇದು ಫಾಲಿಕಲ್ ಸ್ಟಡಿ ಬಗ್ಗೆ ಹೇಳೋದಕ್ಕೆ ಮುಂಚೆ ತುಂಬ ಕಾಮೆಂಟ್ಸ್ ಮಾಡ್ತೀರಾ, ಅಕ್ಕ ಈ ಥರ ಲೈಕ್ ನಮಗೆ ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಸೊ ಮನೇಲೆಲ್ಲ ಅಥವಾ ರಿಲೇಟಿವ್ಸು ಅಥವಾ ಅಕ್ಕಪಕ್ಕದ ಮನೆಯವರು, ಸೊ ಮದುವೆ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ, ನಿಮಗೆ ಏನು ಪ್ಲ್ಯಾನಿಂಗ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಬಟ್ ಕೇಳೋ ವೇ ಚೆನ್ನಾಗಿರಲ್ಲ. ಅವ್ರು ಕೇಳೋದು ತಪ್ಪಂತ ಹೇಳಲ್ಲ, ಬಟ್ ಕೇಳೋ ವೇ ಚೆನ್ನಾಗಿರಲ್ಲ ಅಂತ ನನಗೆ ತುಂಬ ಬೇಜಾರಾಗಿ ಕಾಮೆಂಟ್ ಮಾಡ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಓಕೆನಾ. ಬಿಕಾಸ್ ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ ಈ ಒಂದು ಪ್ರೆಗ್ನೆನ್ಸಿಗೆ. ಸೊ ಮೇಯ್ನ್ ಥಿಂಗ್ ಏನು ಅಂದರೆ ಲೈಫ್ ಸ್ಟೈಲ್ ಹಾಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಹೆಂಗಿದೆ ಲೈಫು, ನಾವು ಹಾಗೆ ನಡ್ಕೊಂಡು ಹೋಗಬೇಕು, ಆಯಿತಾ. ಇವಾಗ ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ಬೋದು ಮನೇಲಿ. ಬಟ್ ಆಸೆ ಅನ್ನೋದು ಇರುತ್ತೆ ಅಲ್ವಾ ಮನುಷ್ಯರಿಗೆ, ನಾವು ತಿನ್ನಬೇಕು, ಸೊ ನಾವು ಓಡಾಡಬೇಕು. ಕಾಮನ್ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆಯೋ ಆಗಿರ್ಬೇಕಂತ ಅಫ್ಕೋರ್ಸ್ ನಮಗೂ ಅನಿಸುತ್ತೆ. ಬಟ್ ಏನು ಅಂತ ಅಂದರೆ ಆದಷ್ಟು ಮನೇಲಿ ಕಂಟ್ರೋಲ್ ಮಾಡ್ಕೋಬೇಕು, ಓಕೆನಾ. ಸೊ ಈ ಥರ ಅಕ್ಕಪಕ್ಕದವ್ರು ಕೇಳ್ತಾರೆ ಅಂತ ಹೇಳ್ತೀರಾ, ಮನೇಲಿ ಸ್ವಲ್ಪ ಹಾಗೆ ಇದ್ದೇ ಇರುತ್ತಲ್ವ, ದೊಡ್ಡವ್ರು ಕೇಳ್ತಾರೆ. ಸೊ ನೀವು ಅದನ್ನು ಜಾಸ್ತಿ ತಲೆಗೆ ಹಾಕೋಬೇಡಿ. ಅಫ್ಕೋರ್ಸ್ ಕೇಳ್ತಾರೆ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಅಷ್ಟೊಂದೆಲ್ಲ ತಲೆಗೆ ಹಾಕೋಬೇಡಿ. ಓಕೆ, ನಿಮಗೆ ಇನ್ನೂ ಮದುವೆಗೆ 2 ವರ್ಷ ಆಗಿರುತ್ತೆ, 3 ವರ್ಷ ಆಗಿರುತ್ತೆ, ಆಯಿತಾ. ಸೊ ವೆಯ್ಟ್ ಮಾಡಿ, ಏನು ಆಗಲ್ಲ ಅಂತ ಏನಿಲ್ಲ, ಆಗುತ್ತೆ. ದೇವರು ಇವಾಗ ಕಾಯಿಸ್ತಿದ್ದಾನೆ ಅಂದರೆ ಮುಂದೆ ನಿಮ್ಗೊಂದು ಒಳ್ಳೆ ದಿನ ಏನೋ ಇಟ್ಟಿದ್ದಾನೆ ಅಂತಲೇ ಅರ್ಥ, ಓಕೆನಾ. ಸೊ ಸುಮ್ಮನೆ ದೇವರು ಕೂಡ ನಿಮ್ಮನ್ನೆಲ್ಲ ಕಾಯಿಸಲ್ಲ, ಆಯಿತಾ. ಸೊ ನೀವು ಅದ್ರ ಬಗ್ಗೆನೇ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಹಾರ್ಮೋನ್ ಫುಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಫುಲ್ ಚೇಂಜ್ ಆಗ್ತಾ ಹೋಗುತ್ತೆ, ನಿಮಗೆ ಆಗೋದು ಕೂಡ ಆಗಲ್ಲ, ಓಕೆನಾ. ಸೊ ನಾನು ಯಾವಾಗಲೂ ಪ್ರತಿ ಸಲ ಹೇಳೋದಷ್ಟೇ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದ್ಕೊಳ್ಳೋರು 1000 ಅಂದ್ಕೊಳ್ಳಿ, ಓಕೆನಾ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗಿದೆ ಅಂತ ಅಂದರೆ ನೀವು ಸ್ಟ್ರಾಂಗ್ ಆಗಿರಿ. ಅಂದ್ಕೊಳ್ಳಿ, 1000 ಅಂದ್ಕೊಳ್ಳಿ, ನಾಳೆ ಒಂದಿನ ನೀವು ಕೂಡ ಉತ್ತರ ಕೊಡೋ ಅಂಥ ಟೈಮ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀವು ಪೇಷನ್ಸಿಂದ ವೆಯ್ಟ್ ಮಾಡಿ. ಸೊ ಹಾಗೂ ನೀವು ಮನೇಲಿ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಇನ್ನೊಬ್ಬರು ಕೆಲವರು ಲೈಕ್ ಹೇಳಿದರು ಎಕ್ಸಸೈಸ್ ಮಾಡಿ ನ್ಯಾಚುರಲಾಗಿ ಮನೇಲಿ ನೀವು ಪೀರಿಯಡ್ ಎಲ್ಲ ರೆಗ್ಯುಲರ್ ಮಾಡ್ಕೊಬಂತ ಅಂತ ಹೇಳಿದರು. ಹೌದು, ಮಾಡ್ಕೋಬೋದು. ಬಟ್ ಎಲ್ಲರೂ ಬಾಡಿ ಒಂದೇ ಥರ ಇರಲ್ಲ. ಏನಕ್ಕೆ ಅಂದರೆ ಇವಾಗಿನ ಜೀವನ ಶೈಲಿನೇ ಚೇಂಜ್ ಆಗಿಬಿಟ್ಟಿದೆ, ಓಕೆನಾ. ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ನಾವು ಮನೇಲಿ ಕೂಡ 100% ಎಫರ್ಟ್ ಹಾಕಿದ್ರು ಸಮ್ಟೈಮ್ಸ್ ವರ್ಕ್ ಆಗಲ್ಲ. ಬಿಕಾಸ್ ನಾನು ಹತ್ತತ್ರ 1 ಇಯರು ನಾನು ಏನೋ ಲೈಕ್ ಏನೋ 1-2 ತಿಂಗ್ಳಿಗೆ ಒಂದ್ಸಲನೋ ಏನೋ ಒಂದು ತಿಂದಿದ್ದೀನಿ. ಅದು ಏನೋ ಚುರುಮುರಿ ಸೆಂಟರಲ್ಲಿ ಅಷ್ಟೇ, ಬಿಕಾಸ್ ಅಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ, ಓಕೆನಾ. ಸೊ ಹೇಳ್ತಾಯಿದ್ರು
ಓಕೆ, ಟ್ರೈ ಮಾಡಿ ಪಿ ಸಿ ಒ ಡಿ ಪಿ ಸಿ ಒಸ್ನ ರೆಗ್ಯುಲರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಪೀರಿಯಡ್ ಕೂಡ ರೆಗ್ಯುಲರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಮನೇಲೇನೆ. ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ ಮಗು ಬೇಕು ಅಂದರೆ. ಬಿಕಾಸ್ ನಾನು ಟ್ರೈ ಮಾಡಿದೆ, ಆಗಲಿಲ್ಲ ಅನ್ನೋ ರೀಸನ್ಗೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದು. ಓಕೆನಾ. ಸೊ ಕಾಮೆಂಟ್ ಮಾಡಿದರು ಇನ್ನೊಬ್ರು ಯಾರೋ, ಇಲ್ಲ ಟ್ರೈ ಮಾಡಿ ನಂದು ಆಗಿದೆ, ಸೊ ನಿಮ್ಮದು ಆಗುತ್ತೆ ಅಂತ ಹೇಳ್ತಿದ್ರು. ಓಕೆ, ಒಂದ್ಸಲ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಒಂದ್ಸಲ ಮನೇಲಿ ಕೂಡ ಟ್ರೈ ಮಾಡಿ. ಇನ್ ಕೇಸ್ ಆಗಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ನೀವು. ಓಕೆನಾ. ಸೊ ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ನಾವು ಡಾಕ್ಟರ್ ಹತ್ರ ಹೋಗಲೇಬೇಕು. ಸೊ ಓಕೆ ಫೈನ್, ಇಷ್ಟ ಆಯಿತು. ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಬೇಡಿ, ಆಗತ್ತೆ ಒಂದಲ್ಲ ಒಂದಿನ. ಆ್ಯಂಡ್ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು Q&A ಬ್ಲಾಗ್ನ ಮಾಡ್ತೀನಿ. ಸೊ ಫಾಲಿಕಲ್ ಸ್ಟಡಿ ಬಗ್ಗೆ ನೀವು ಪೇಯ್ನ್ ಆಗುತ್ತೆ ಅಂತ ಕೇಳ್ತಿದ್ದೀರಾ, ಪೇಯ್ನ್ ಏನೂ ಇರಲ್ಲ. ಓಕೆನಾ. ನೀವು ಆರಾಮ್ಸೆ ಮಾಡಿಸ್ಕೋಬೋದು. ಓಕೆನಾ. ಆ್ಯಂಡ್ ಇದನ್ನು ಎಷ್ಟು ಸಲ ಮಾಡಿಸ್ಕೊಬೇಕು ಅಂತ ಲಿಮಿಟೆಡ್ ಏನೂ ಇಲ್ಲ ನಿಮಗೆ. ಬಿಕಾಸ್ ಒಂದು ಸಲ ನಿಮ್ಗೆ ಆಗಿಲ್ಲ ಅಂದರೆ ಮತ್ತೆ ಹೇಳ್ತಾರೆ ನಿಮಗೆ. ಓಕೆನಾ. ಸೊ ಇದನ್ನು ಮಾಡಿಸ್ಕೊಳ್ಳೋಕೆ ಮುಂಚೆ ನೀವು ಫಸ್ಟ್ ಪಿ ಸಿ ಒ ಡಿ ಪಿ ಸಿ ಒಸ್ ಏನಾದರೂ ಇತ್ತು ಅಂದರೆ ಫಸ್ಟ್ ಅದಕ್ಕೆ ನೀವು ಟ್ರೀಟ್ಮೆಂಟ್ನ ತೊಗೋಬೇಕಾಗುತ್ತೆ. ಓಕೆನಾ. ಸೊ ನನಗೆ ಪಿ ಸಿ ಒ ಡಿ ಇರೋದ್ರಿಂದ ನಾನು 3 months ನಾನು ಪೀರಿಯಡ್ ರೆಗ್ಯುಲರ್ಗೋಸ್ಕರ ನಾನು ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೆ. ಓಕೆನಾ. ಸೊ ಆ ಟೈಮಲ್ಲಿ ನನಗೆ ಫಾಲಿಕಲ್ ಸ್ಟಡಿನ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಡಾಕ್ಟರ್ ಫಸ್ಟ್ ಕೇಳಿದ್ರು. ಹೌದು, ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಪ್ಲ್ಯಾನಿಂಗ್ ಇದೆ ನಮ್ಮದು ಅಂತ ಅಂದ್ವಿ. ಓಕೆ ಫೈನ್, ಹಾಗಿದ್ರೆ ಫಾಲಿಕಲ್ ಮಾಡಿಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ನಾವು ಕೂಡ ಒಪ್ಕೊಂಡ್ವಿ. ಸೊ ನನಗೆ ಬಂದುಬಿಟ್ಟು 6th ಡೇಯಲ್ಲಿ ಮಾಡಿದ್ದು. ಕೆಲವ್ರಿಗೆ ಏನು ಮಾಡ್ತಾರೆ 3rd day 2nd ಡೇಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ, ಬಟ್ ನಂದು 6th ಡೇಯಿಂದ ಸ್ಟಾರ್ಟ್ ಮಾಡಿದ್ದು. ಓಕೆನಾ. 6th 7th 8th ಸೊ ಈ ಥರ ನಂದು ಸ್ಟಾರ್ಟ್ ಮಾಡಿದ್ದು. ಓಕೆ, ನಂದು ಲಾಸ್ಟ್ ಬಂದುಬಿಟ್ಟು 13 mm ಆಯಿತು. ಸೊ ಓಕೆ, ಈ ಮಂತ್ ಫೇಲ್ ಆಯಿತು, ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಹೇಳಿದ್ರು ನನಗೆ. ಬಿಕಾಸ್ 13 mm ಲಾಸ್ಟ್ ಆಯಿತು ನಂದು. ಬಟ್ ಫಾಲಿಕಲ್ ಬಂದುಬಿಟ್ಟು 18 to 20 mm ಇರಲೇಬೇಕು. ಓಕೆನಾ. ಬಟ್ ನಾನು 30 mm ಎಂಡ್ ಆಯಿತು. ಸೊ ನಾನೇನು ಅಂದ್ಕೊಂಡೆ, ಮತ್ತೆ ನೆಕ್ಸ್ಟ್ ಮಂತ್ ಹೇಳಿದ್ರು ನನಗೆ. ಸೊ ನನಗೆ ಅನಿಸ್ತು ಬೇಡ ಅಂತ ಅನ್ನಿಸ್ತು. ಬಿಕಾಸ್ ಏನಾಯಿತು ಅಂದರೆ 3 months ನಾನು ಪೀರಿಯಡ್ ರೆಗ್ಯುಲರ್ಗೋಸ್ಕರ AV ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಸೊ ಇವಾಗ ಮತ್ತೆ ನನಗೆ ಫಾಲಿಕಲ್ ಫಸ್ಟ್ನೇದು ಫೇಲ್ ಆಯಿತು, ಸೆಕೆಂಡ್ನೇದಕ್ಕೂ ಮತ್ತೆ ನನಗೆ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಬೇಡ ಅಂತ ಹೇಳಿ ಅಂದ್ಕೊಂಡೆ. ಸೊ ಫಾಲಿಕಲಲ್ಲಿ ಏನು ಮಾಡ್ತಾರೆ, ನಿಮಗೆ ಫಸ್ಟು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಎಗ್ ಇಂಪ್ರೂವ್ಮೆಂಟ್ಸ್ಗೆ ಅಂತ ಹೇಳಿಬಿಟ್ಟು. ಸೊ ನಿಮ್ಗೇನಾದರೂ ಎಗ್ ಚೆನ್ನಾಗಿ ಇಂಪ್ರೂವ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಇಂಜೆಕ್ಷನ್ಸ್ನ ಹಾಕ್ತಾರೆ. ಇಂಜೆಕ್ಷನ್ಸ್ ಪ್ರೈಸ್ ಕೇಳ್ತಾಯಿದ್ರಿ ನೀವು, ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇರುತ್ತೇನೋ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾನು ತೊಗೊಂಡಿದ್ದು 1,000 ಚಿಲ್ಲರೆ ಒಂದಿದೆ, ಇನ್ನೊಂದು 3,000 ಸಮಥಿಂಗ್ ಇದೆ. ಯಾಕಂದರೆ 2 ಇಂಜೆಕ್ಷನ್ಸ್ನ ನನಗೆ ಹಾಕ್ತಾಯಿದ್ರು. ನಾನು 5 or 6 ಐ ಥಿಂಕ್ ಮೇ ಬಿ 4 to 5 ತೊಗೊಂಡಿದ್ನೇನೋ ಇಂಜೆಕ್ಷನ್ಸ್ನ. ಸೊ ಇಷ್ಟು ಇಂಜೆಕ್ಷನ್ಸ್ ತೊಗೊಂಡಿದ್ದೆ ಅನಿಸುತ್ತೆ ನಾನು. ನನಗೆ ಅಂದ್ರೂ 13 mm ಲಾಸ್ಟ್ ಆಯಿತು, ಮತ್ತು ನನಗದು ಗ್ರೋ ಆಗಲೇ ಇಲ್ಲ. ಸೊ ನಾನು ಅಂದ್ಕೊಂಡೆ ಹೆವಿ ಇಂಜೆಕ್ಷನ್ಸ್ ಆಗಿಬಿಟ್ಟಿದೆ, ಹೆವಿ ಟ್ಯಾಬ್ಲೆಟ್ಸ್ ಆಗಿಬಿಟ್ಟಿದೆ. ಸೊ ಫಾಲಿಕಲಲ್ಲಿ ಕೂಡ ಇಂಜೆಕ್ಷನ್ಸ್ ಅಷ್ಟು ಹಾಕ್ಬಿಟ್ಟಿದ್ದಾರೆ. ಮತ್ತು ಪೀರಿಯಡ್ಗೋಸ್ಕರ ಟ್ಯಾಬ್ಲೆಟ್ಸ್ 3 months ಕೋರ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಯಾಕೋ ನನಗೆ ಬಾಡಿಗೆ ಅಷ್ಟು ಲೈಕ್ ಸಪೋರ್ಟ್ ಆಗ್ತಾ ಇಲ್ಲ. ಸೊ ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ನನಗೆ ಡಾಕ್ಟರ್ ನೆಕ್ಸ್ಟ್ ಮಂತ್ ಹೇಳಿದರು ಬರೋದಕ್ಕೆ. ಸೊ ನಾನು ಬೇಡ ಅಂತ ಹೇಳಿ ಅದನ್ನು ಡ್ರಾಪ್ಔಟ್ ಮಾಡಿಕೊಂಡೆ. ಓಕೆನಾ. ಅದಾದಮೇಲೆ ಏನಾಯಿತು, ನಾನು ಮನೇಲಿ ಟ್ರೈ ಮಾಡಿದೆ. ನಿಮಗೆ ಲಾಸ್ಟು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಯಾರಾದರೂ ವೀಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ಮಿಸ್ ಮಾಡದೆ ನೋಡಿ, ನಿಮಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವೀಡಿಯೋ. ಸೊ ನಾನು ಮನೆಯಲ್ಲೇ ನ್ಯಾಚುರಲಾಗಿ ಯಾವ ಥರ ನಂದು ಎಗ್ ಇಂಪ್ರೂವ್ಮೆಂಟ್ ಆಯಿತು ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆನಾ. ನಾನು ನೆನ್ಪು ಮಾಡ್ಕೊಂಡು ವೀಡಿಯೋಸ್ ಹಾಕಿದ್ದೀನಿ. ಸೊ ಮಿಸ್ ಮಾಡಿದೆ ನೋಡಿ. ನಿಮಗೂ ಕೂಡ ವಿತೌಟ್ ಫಾಲಿಕಲ್ ಟ್ರೈ ಮಾಡಿ, ದೇವರು ಏನಾದರೂ ನಮ್ಮ ಕಡೆ ಇದ್ದರೆ ವರ ಕೊಟ್ಟೆ ಕೊಡ್ತಾನಲ್ವಾ. ಸೊ ಹಾಗಾಗಿ ನನಗೇನೋ ದೇವರು ತಥಾಸ್ತು ಅಂದ್ಬಿಟ್ರು. ಸೊ ಹಾಗಾಗಿ ವಿತೌಟ್ ಫಾಲಿಕಲ್ಲೇ ನಂದು ಎಗ್ ಇಂಪ್ರೂವ್ಮೆಂಟ್ ಆಯಿತು. ಸೊ ಓಕೆ, ಕನ್ಫರ್ಮ್ ಕೂಡ ಆಯಿತು ಪ್ರೆಗ್ನೆನ್ಸಿ. ಸೊ ಸುಮಾರಷ್ಟು ಜನ ಕೇಳ್ತಾ ಇರೋದು ಏನು ಅಂದರೆ, ನಿಮ್ಮದು ಫಾಲಿಕಲ್ ಸ್ಟಡಿಗೆ ಎಷ್ಟು ಸ್ಟಡಿ ಆದಮೇಲೆ ನೀವು ಪ್ರೆಗ್ನೆನ್ಸ್ ಆಗಿದ್ದು ಅಂತ ಹೇಳಿ ನೋಡಿ. ನಾನು ಫಸ್ಟು ಮಂತಲ್ಲೇ ನಾನು ಡ್ರಾಪ್ ಮಾಡಿಬಿಟ್ಟೆ. ನನಗೆ ಬೇಡ, ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಡ್ರಾಪ್ ಮಾಡಿದೆ ನಾನು. ಓಕೆ, ಅದಾದಮೇಲೆ ಆಫ್ಟರ್
6 ಮಂತ್ ಆರ್ ಆಫ್ಟರ್ 8 ಮಂತ್ಸಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಇಟ್ಸ್ ನ್ಯಾಚುರಲ್ ಪ್ರೆಗ್ನೆನ್ಸಿ, ಓಕೆನಾ. ನಾನು ಯಾವುದೇ ಥರದ ಒಂದು ಟ್ರೀಟ್ಮೆಂಟ್ನ ತೊಗೊಂಡಿಲ್ಲ. ಬಿಕಾಸ್ ತೊಗೊಂಡಿದ್ದೆ ಟ್ರೈ ಮಾಡೋಣ ಅಂಥೇಳಿ, ಬಟ್ ಅದು ಯಾಕೋ ನಂಗೆ ಸರಿ ಬರಲಿಲ್ಲ ಅಂಥೇಳಿ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ನನಗೆ 8 ಮಂತ್ಸ್ ಆದಮೇಲೆ ಮನೆಯಲ್ಲಿ ಸ್ವಲ್ಪ ನಾನು ಡಯಟ್ನೆಲ್ಲ ಫಾಲೋ ಮಾಡಿ, ಸೊ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ನೋಡಿ. ನೀವು ವಿತೌಟ್ ಫಾಲಿಕಲ್ ನೀವು ಆರಾಮ್ಸೇ ಕನ್ಸೀವ್ ಆಗ್ಬೋದು, ದೇವ್ರು ವರ ಕೊಟ್ಟರೆ, ಓಕೆನಾ. ಸೊ ನನಗಂತೂ ದೇವ್ರು ತಥಾಸ್ತು ಅಂದ್ಬಿಟ್ರು, ವರ ಕೊಟ್ಬಿಟ್ರು, ನಂದು ನ್ಯಾಚುರಲ್ ಪ್ರೆಗ್ನೆನ್ಸಿ ಆಯಿತು. ಇದು ಎಲ್ಲರೂ ಸುಮಾರು ಕೇಳ್ತಾ ಇದ್ದೀರಾ ನೀವು, ಫಾಲಿಕಲ್ಲಿಂದನೇ ನಿಮಗೆ ಬೇಬಿ ಆಗಿದ್ದ ಎಷ್ಟು ಏನು ಅಂತ ಹೇಳಿ. ಇಲ್ಲ, ಇಟ್ಸ್ ನ್ಯಾಚುರಲ್, ಓಕೆನಾ. ಸೊ ಮನೆಯಲ್ಲೇ ಟ್ರೈ ಮಾಡಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ಆದಷ್ಟು ಎಲ್ಲದನ್ನು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ನನ್ನ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿದ್ದು, ಓಕೆನಾ. ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಹಾಗೆ ಫಾಲಿಕಲ್ ಬಂದುಬಿಟ್ಟು 18 to 20 mm ಇರಲೇಬೇಕು, ಮಸ್ಟ್. ಅದಕ್ಕೂ ಜಾಸ್ತಿನೂ ಆಗುತ್ತೆ, ಸೊ ಇಷ್ಟು ಇರಲೇಬೇಕು, ಓಕೆನಾ. ಆ್ಯಂಡ್ ಯಾವುದೇ ಥರದ ಪೇಯ್ನ್ಫುಲ್ ಅಲ್ಲ, ನಿಮ್ಗೆ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ನ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಸುಮಾರು ಕೇಳ್ತಾಯಿದ್ರು ಫಾಲಿಕಲ್ ಬಗ್ಗೆ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನು ಕೂಡ ಹೇಳಿದ್ದೀನಿ, ನಂದು ಯಾವ ಥರ ಪ್ರೆಗ್ನೆನ್ಸಿ ಆಯಿತು ಅಂತಲೂ ಹೇಳಿದ್ದೀನಿ, ಓಕೆನಾ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಓಕೆನಾ. ಬಾಯ್, ಟೇಕ್ ಕೇರ್.